ಅಧ್ಯಕ್ಷರೇ ಬಾಡಿ ಮತ್ತು ಚಿತ್ತಾಪುರ್ ಪ್ರಿಯಾಂಕ್ ಅವರೇ, ಹಿರಿಯರಾದ ಭಾಗಣ್ಣಗೌಡ್ರೆ, ಬಾಬು ಚಿಚ್ಚಣ್ಣ ಸಾಹೇಬ್ರೆ, ನಾಗರೆಡ್ಡಿ ಅವರೇ, ಮತ್ತು ಎಲ್ಲ ರಾಜಗೋಪಾಲ್ ರೆಡ್ಡಿ ಅವರೇ, ಮತ್ತು ಎಲ್ಲ ಗಣ್ಯಮಾನ್ಯರೇ, ಮತ್ತು ನೆರೆದಂಥ ಎಲ್ಲ ತಾಯಿಯಂದಿರೇ, ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ, ಮತ್ತು ಬೇರೆ ಬೇರೆ ಊರಿಂದ ಬಂದಂಥ ನಮ್ಮ ಕಾಂಗ್ರೆಸ್ ಮುಖಂಡರೇ, ಈಗ ನಾವು ಇಲ್ಲಿ ಬಂದಿರೋದು ಲೋಕಸಭೆ ಎಲೆಕ್ಷನ್ ಇದಕ್ಕೋಸ್ಕರ ಪ್ರಯುಕ್ತ ನಾವೆಲ್ಲ ಬಂದಿದ್ದೀವಿ. ನಾವು ತಮ್ಮ ಮುಂದೆ ಬಂದಿರೋದು ಈಗ ಮತ ಕೇಳೋಕ್ಕೆ ಮತ್ತು ನಿಮ್ಮ ಆಶೀರ್ವಾದ ಪಡ್ಕೊಳ್ಳೋಕೆ ಬಂದಿದ್ದೀವಿ ಎಲೆಕ್ಷನ್ಗೋಸ್ಕರ. ಈ ಎಲೆಕ್ಷನ್ ಬಗ್ಗೆ ವಿಸ್ತಾರವಾಗಿ ಎಲ್ಲ ಹೇಳಿದ್ರು, ಮೊದಲು ಮಾತಾಡೋದ್ರೆಲ್ಲ ನಾವು ಹೆಚ್ಚಿಗೆ ಹೇಳೋದು ಬೇಕಾಗಿಲ್ಲ. ನಮ್ಮೂರು ಕೂಡ ಇದೇ ತಾಲೂಕು ಬರ್ತಿರೋದು ನಮಗೆಲ್ಲ ಗೊತ್ತಿರಬೇಕು. ಸೊ ಹಾಗಾಗಿ ನಾವು ಕೂಡ ಈ ಚಿತ್ತಾಪುರ ತಾಲೂಕದ ಮಗನಾಗಿ ನಿಮ್ಮ ಹತ್ರ ಮತ ಕೇಳಕ್ಕೆ ಬಂದಿದ್ದೀವಿ. ಈ ಕಾಂಗ್ರೆಸ್ದು ಗ್ಯಾರಂಟಿ ಬಗ್ಗೆ ಅದ್ರ ಬಗ್ಗೆ ಎಲ್ಲ ಮಾತಾಡ್ತಾರೆ. ನಮ್ಮೆಲ್ಲರಿಗೂ ಅನುಕೂಲ ಆಗಿದೆ 5 ಗ್ಯಾರಂಟಿಗಳಿಂದ, ಎಲ್ಲರೂ ಇದು ಆಗ್ತಾ ಇದೆ, ಫಲ ಬರ್ತಾ ಇದೆ ನಿಮ್ಗೆಲ್ರಿಗೂ. ಸೊ ಮತ್ತೆ ಇನ್ನೊಂದಂದ್ರೆ ಈಗ ನಮ್ಮ ಅಭಿವೃದ್ಧಿ ಆಗಬೇಕು, ನಮ್ಮ ಜಿಲ್ಲೆ ನಮ್ಮಿದು ಅಂದರೆ ನಾವೆಲ್ಲರೂ ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಮಾಡಿ ನನ್ನನ್ನು ಗೆಲ್ಲಿಸ್ಬೇಕು. ನಾವೇನಾದ್ರೂ ನಮ್ಗೆ ಗೆಲ್ಲಿಸಿ ಅವಕಾಶ ಕೊಟ್ಟರೆ ನಿಮ್ಮ ಸೇವಕನ ಕೆಲಸ ಮಾಡ್ತೀನಿ ಅಂತೇಳಿ ನಮಗೆ ಭರವಸೆ ಕೊಡ್ತೀನಿ. ತಾವೆಲ್ಲ ಅತ್ಯಂತ ಪ್ರಚಂಡ ಗೆಲ್ಲಿಸ್ತೀನಿ ಅನ್ನೋ ಭಾವನೆಯಿಂದ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ನಾನು ಯಾಕೆ ಹೇಳ್ತೀನಿ ಅಂದರೆ, ಇದೇ ರೀತಿ ಮಾಡಿದರೆ ಮುಂದೆ ನಾವು ಬಹಳ ವೇದಿಕೆ ಮೇಲೆ ನಿಂತು ಮಾತಾಡ್ಲಿಕ್ಕಾಗಲ್ಲ. ನಮ್ಗೆ ಗೊತ್ತಿದೆ, ಶ್ರೀಮಾನ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ನಮ್ಮ ಭಾಗಕ್ಕೆ ಏನೇನು ಮಾಡ್ಯಾರ ಅಂತಕ್ಕಂಥ ಅವರು 3 ಸಲ ನಮ್ಮಲ್ಲಿ ಕಾಂಗ್ರೆಸ್ ಪಕ್ಷದ MLA ಆಗಿದ್ದಾರೆ. ಅವರು ಇದ್ದಾಗ ಏನೇನಿದೆ, ಏನೇನು ಮಾಡಿದ್ದಾರೆ ಅಂತಕ್ಕಂಥ ಮಾತು ನಾನು ಆ ಟೈಮ್ನಲ್ಲಿ ಜಿಲ್ಲಾ ಪಂಚಾಯತ್ ಸದಸ್ಯನಾಗಿದ್ದೆ. ಅವರು ಎಲ್ಲಿ ಒಂದೊಂದು ಊರಿಗೆ ನಿಮ್ಗೆ ಗೊತ್ತಿರಬೇಕು. ಯಾಗಾಪುರ್ಲಿಂದ ಯರಗೋಳಕ್ಕೆ ಬರ್ಲಿಕ್ಕೆ ಹಾದಿ ಇರಲಿಲ್ಲ, ಯಾಗಾಪುರ್ಲಿಂದ ದಡ್ಗೋಳಕ್ಕೆ ಹೋಗ್ಲಿಕ್ಕೆ ಹಾದಿ ಇದ್ದಿದ್ದಿಲ್ಲ, ನಾಲ್ವಾಡ್ಲಿಂದ ಸಂಕ್ರೋಡ್ಗೆ ಹೋಗ್ಲಿಕ್ಕೆ ಹಾದಿ ಇರಲಿಲ್ಲ, ನಮ್ಮ ಚಿಕ್ಕಲೂರಿಗೆ ಹೋಗ್ಲಿಕ್ಕೆ ಹಾದಿ ಇರಲಿಲ್ಲ. ಇಂಥವೆಲ್ಲ ರೋಡ್ಗಳು ಮಾನ್ಯ ಖರ್ಗೆ ಸಾಹೇಬರು ಧರ್ಮಸಿಂಗರು ಕೂಡಿ ಈ ರೋಡ್ಗಳನ್ನು ಮಾಡಿಕೊಟ್ಟಿದ್ದಾರೆ. BJPದವ್ರು ಹೇಳ್ತಾರೆ, ಏನಪ್ಪ ಕಾಂಗ್ರೆಸ್ದವ್ರು ಏನು ಮಾಡ್ಯಾರ? ನನಗೆ ಅನಿಸ್ತದ, ನಾವು ಸ್ವತಂತ್ರ ಬಂದ ಮೇಲೆ ಕಾಂಗ್ರೆಸ್ದವರು ಬಂದ ಮೇಲೆ ಈ BJP ಇನ್ನೂ ಹುಟ್ಟಿದ್ದಿಲ್ಲ. ಅವ್ರು ಹುಟ್ಟಾರ್ದವ್ರು ಏನೇನೇ ಹೇಳ್ತಾರೆ, ಏನೇನು ಮಾಡ್ತಾರೆ, ಅವ್ರು ಏನೇನಿಲ್ಲ, ಬರೇ ಮೋದಿ ಮೋದಿ ಮೋದಿ. ಏನಪ್ಪ ಮೋದಿ ಬಂದರೆ ಏನು ಮಾಡ್ತಾರೆ? ಮೋದಿ ನಿಮ್ಗೆ ಗೊತ್ತಿದೆ, ಮೋದಿ ಅವರು ಆ ಸಲ ಎಲೆಕ್ಷನ್ನಲ್ಲಿ ಏನೇನು ಹೇಳಿದ್ರು. ಒಬ್ಬೊಬ್ಬರು ಖಾತೆಗೆ 15 ಲಕ್ಷ ರೂಪಾಯಿ ಹಾಕ್ತೀನಿ ಅಂದರು. ಯಾರ್ಯಾರ ಖಾತೆಗೆ 15 ಲಕ್ಷ, 15 ರೂಪಾಯಿ ಆದ್ರೂ ಬಂದಿವೆ ನೋಡಿ. 3 ಕೋಟಿ ಜನಾಂಗರಿಗೆ ನಾವು ನೌಕರಿ ಕೊಡ್ತೀವಿ. ಅವ್ರು ಹೇಳಿದಂಥ ಕೆಲಸ ಒಂದರೂ ಕೂಡ ಇವತ್ತಿಗೂ ಆಗಿಲ್ಲ. ನಮ್ಮ ಸರ್ಕಾರ, ಯಾವಾಗ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಅವರು, DK ಶಿವಕುಮಾರ್ ಅವರು ಬಂದ ಮೇಲೆ ನಾವು ಗ್ಯಾರಂಟಿಗಳು ಹೇಳಿದ್ವಿ. ಏನು ಗ್ಯಾರಂಟಿ ಹೇಳಿದ್ವಿ ಅವೆಲ್ಲ ಗ್ಯಾರಂಟಿ ಸಿದ್ದರಾಮಯ್ಯ ಅಧಿಕಾರ ಒತ್ತ ತಗೊಂಡ ಮೇಲೆ ಇಮಿಡಿಯೇಟಾಗಿ 5 ಗ್ಯಾರಂಟಿ ಅಪ್ರೂವಲ್ ಮಾಡಿ. ಅವ್ರು ಹೇಳಿದ್ರೆ ಏನಪ್ಪ 5 ಗ್ಯಾರಂಟಿ ಅಪ್ರೂವಲ್ ಮಾಡ್ರೆ ಇವರೆಲ್ಲ ಸುಳ್ಳು ಸರ್ಕಾರ. ನಾವು ಸುಳ್ಳು ಸರ್ಕಾರ ಅಲ್ಲ, BJPದವ್ರು ಸುಳ್ಳು ಸರ್ಕಾರ. ನಾವು 5 ಗ್ಯಾರಂಟಿ ಮಾಡಿದ ಮೇಲೆ ಇವತ್ತು ಎಲ್ಲ ಹೆಣ್ಣು ಮಕ್ಕಳಿಗೆ ಬಸ್ಸಿನಲ್ಲಿ ಫ್ರೀ ಹೋಗ್ತಾರೆ. ಏನಪ್ಪ ಹೋಗ್ತೀರಲ್ಲ ಎಂದು ಬೇಸಿ ನಿಮ್ಮ ಅಕೌಂಟಿಗೆ 2,000 ರೂಪಾಯಿ ಬರ್ತಾವ ಇಲ್ಲ? ಇದೆಲ್ಲ ಮಾಡಿದಂಥ ಕಾಂಗ್ರೆಸ್ ಸರ್ಕಾರ ಇವತ್ತು ನೀವು ಅದನ್ನು ನೆನಪಿನಲ್ಲಿ ಇಟ್ಕೊಂಡು ಮುಂದೆ ಬರ್ತಕ್ಕಂಥ ಏನು ರಾಧಾಕೃಷ್ಣ ಸಾಹೇಬರು MP ಎಲೆಕ್ಷನ್ ನಿಂತಾರ, ಅದಕ್ಕಾಗಿ ಅವರೆಲ್ಲ ನೀವೆಲ್ಲ ಸಹಮತಿಯಿಂದ ಒಳ್ಳೆಯ ಮಾತಿನಿಂದ ಒಂದಾಗಿ ನಮ್ಮ ರಾಧಾಕೃಷ್ಣ ಸಾಹೇಬರಿಗೆ ಆಶೀರ್ವಾದ ಮಾಡಬೇಕಂತ ಕಳಕಳಿ ಕೈ ಜೋಡಿಸಿ ಕೇಳ್ತಾರೆ. ಬರೀ ಸೌಲಭ್ಯವನ್ನು ನಿಮ್ಮ ಕೆಲಸಗಳಲ್ಲ, ಸರ್ಕಾರದಿಂದ ಬಂದ ಸೌಲಭ್ಯಗಳನ್ನು ಪಡೆದುಕೊಂಡು ಮತ ಹಾಕ್ತಕ್ಕಂಥ ಸಂದರ್ಭದಲ್ಲಿ ತಾವು ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕಬೇಕು. ಅಷ್ಟೇ ಅಲ್ಲ, ತಮ್ಮ ಸೋದರಿಯರಿಗೆ ಕೂಡ ಮತ ಹಾಕ್ಲಿಕ್ಕೆ ತಾವು ತಿಳಿಸಿ ಹೇಳಬೇಕು. ಸರ್ಕಾರದ ಕಾರ್ಯಕ್ರಮಗಳು ಕೇವಲ ಇತ್ತೀಚಿನ ಭಾಷಣಗಳಲ್ಲಿ ನಾವು ನೋಡಿದ್ರೆ ತಾವು ಯಾರೋ ತಪ್ಪು ತಿಳ್ಕೊಬಾರ್ದು. ಬರೀ ಕೂಲಿ ಸಮಾಜದವರು ಹಾಕಿರೋ ಚುನಾವಣೆ ಗೆಲ್ತದ ಮಾತು ಕೂಡ ಯಾವ ಪಾಲನೆ ಮಾಡಿಕೊಳ್ಬಾರ್ದು. ವೇದಿಕೆ ಮುಂಭಾಗದಲ್ಲಿ ಕೂತಕ್ಕಂಥ
ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಮಾಜದಲ್ಲಿ ಎಷ್ಟು ಜಾತಿಗಳಿದೆ ಎಲ್ಲಾ ಜಾತಿಗಳು ಕೂಡ ನಾವು ಏನು ವಿಚಾರ ಮಾಡಬೇಕಂತ ಕೇಳಿದ್ರೆ ನಮ್ಮ ಭಾಗ ಅಭಿವೃದ್ಧಿ ಆಗಬೇಕಾಗಿದೆ. ಯಾವುದೇ ರಾಜಕೀಯ ಪಕ್ಷಗಳು ಒಂದು ಜಾತಿಗೆ ಸೀಮಿತವಾಗಿಲ್ಲ ಮಾತು ಕೂಡ ತಾವು ತಿಳ್ಕೊಳ್ಬೇಕಾಗಿದೆ. ಹಾಗಾಗಿ ಇಲ್ಲಿ ಉಪಸ್ಥಿತರಿಂದ ಸಾವಿರಾರು ಜಾತಿಗಳಿದ್ದಾರೆ. ಬರೀ ಕೂಲಿ ಸಮೇತ ಹಾಕಿಲ್ಲ, ಲಿಂಗಾಯತ ಹಾಕಿಲ್ಲ ಅಂತಲ್ಲ. ನಾವು ಏನು ವಿಚಾರ ಮಾಡ್ಕೊಳ್ಬೇಕಾಗಿದೆ, ನಮ್ಮ ದೇಶ ಒಗ್ಗೂಡಬೇಕಾಗಿದೆ, ನಮ್ಮ ನಾಯಕರಿಗೆ ಆಶ್ರಯಿಸಬೇಕಾಗಿದೆ. ಬಲಿಷ್ಠ ನಾಯಕರ ಅವಶ್ಯಕತೆ ಇದೆ. ಆ ಬಲಿಷ್ಠ ನಾಯಕರ ಅವಶ್ಯಕತೆ ಇರಬೇಕಾದ್ರೆ ಒಂದು ಜಾತಿಯಿಂದ ತೀರ್ಮಾನ ಮಾಡುವ ಸಾಧ್ಯತೆ ಮಾತು ಕೂಡ ವೇದಿಕೆ ಮುಂಭಾಗದಲ್ಲಿ ಕೂಡ ಎಲ್ಲರೂ ತಿಳ್ಕೊಳ್ಬೇಕಾಗಿದೆ. ಕೂಲಿ ಸಮಾಜ ಆಗಿರ್ಬೋದು, ಲಿಂಗಾಯತ ಸಮಾಜ ಆಗಿರ್ಬೋದು, ಕುರುಬ ಸಮಾಜ ಆಗಿರ್ಬೋದು, ಬಂಜಾರ ಸಮಾಜ ಆಗಿರ್ಬೋದು, ಹೆಚ್ಚು ಅಲ್ಪಸಂಖ್ಯಾತರಾಗಿರ್ಬೋದು, ನಾವೆಲ್ಲರೂ ಕೂಡಿ ರಾಧಾಕೃಷ್ಣರ ಸಹಾಯ ದೊಡ್ಡ ನಾವು ಕೂಡ ಕೈ ಬಲಪಡಿಸಬೇಕಾಗಿದೆ. ಯಾಕಂತ ಕೇಳಿದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಂದೊಂದು ಓಟುಗಳು ಕೂಡ ಅವಶ್ಯಕತೆ ಆಗಿದೆ. ಹಾಗಾಗಿ ವೇದಿಕೆ ಮುಂಭಾಗದಲ್ಲಿ ಕೂತರಿಂದ ಎಲ್ಲಾ ಜಾತಿ ಮತಗಳಲ್ಲಿ ಕಳಕಳಿಯಿಂದ ಮನವಿ ಮಾಡ್ತೀನಿ. ಎಲ್ಲರೂ ಕೂಡ ತಮ್ಮ ವೈಮನಸ್ಸುಗಳನ್ನು ಮರೆತುಬಿಟ್ಟು ಎಲ್ಲಾ ಜಾತಿಗಳು ರಾಧಾಕೃಷ್ಣ ದೊಡ್ಡಮನಿಗೆ ಓಟ್ ಹಾಕಿಸೋದ್ರ ಮುಖಾಂತರ ಕೈ ಬಲಪಡಿಸಿ ಹೇಳಿ ಮಾತಾಡಕ್ಕೆ ಅವಕಾಶ ಕೊಟ್ಟಿದ್ದ ಪ್ರಿಯಾಂಕಾ ಖರ್ಗೆಯವರು ಅಧ್ಯಕ್ಷರು ಒಂದು ಮಾತನಾಡ್ತೀನಿ. ಎಲ್ಲೋ ಒಂದು ಕಡೆ ನಿಮಗೆ ಬದುಕು ಕಟ್ಟುವ ನಿಟ್ಟಿನಲ್ಲಿ ಸಹಕಾರ ಮಾಡಿದಂಥ ಯೋಜನೆಗಳು. ದುರ್ದೈವ ಏನಪ್ಪ ಅಂದರೆ ನಮ್ಮ ಪಕ್ಷಕ್ಕೆ ಮತ್ತು ನಮ್ಮ ಸರ್ಕಾರಕ್ಕೆ ಆಚಾರ ಇದೆ, ವಿಚಾರ ಇದೆ, ಪ್ರಚಾರ ಇಲ್ಲ. ನಾವು ನಿಮ್ಗೆ ಯಾವಾಗಲೂ ಒಳ್ಳೆಯದೇ ಮಾಡಿದ್ದೀವಿ. ನೀವು ಯಾವಾಗ ನಮ್ಗೆ ಆಶೀರ್ವಾದ ಮಾಡಿದಿರಿ, ನಾವು ನಮ್ಮ ಪ್ರಯತ್ನ ಮೀರಿ ನಾವು ನಿಮಗೆ ಒಂದು ಸಾಮಾಜಿಕ ನ್ಯಾಯ, ಆರ್ಥಿಕ ಭದ್ರತೆ ಕೊಡುವ ನಿಟ್ಟಿನಲ್ಲಿ ನಾವು ಕೆಲಸ ಮಾಡಿದ್ದೀವಿ. ಆದರೆ ನಾವೇನು ಅನ್ಕೋತೀವಿ ಅಷ್ಟೇ ಸಾಕು ಅಂತ. ಆದರೆ ಪ್ರಚಾರ ಇಲ್ಲಾರ್ದೆ ಇವಾಗ ಏನೂ ಆಗಲ್ಲ. ಯಾಕಂದ್ರೆ ಮೋದಿ ಎಲ್ಲರನ್ನ ಮೀರಿಸ್ಬಿಟ್ಟಿದ್ದಾನೆ. ಕೆಲಸ ಮಾಡ್ಲಾರ್ದೆ ಪ್ರಚಾರ ತಗೊಳೋದು ಕಲಿಬೇಕಂದ್ರೆ ಬಿಜೆಪಿಯಿಂದ ಕಲಿಬೇಕು. ನಾವು ಕೆಲಸ ಮಾಡಿ ಕೂಡ ಪ್ರಚಾರ ತಗೋತಾ ಇಲ್ಲ. ಯಾವ ರೀತಿ ಹಿಂದಿನ ಸರ್ಕಾರದಲ್ಲಿ ನಾವು ಬಹಳಷ್ಟು ಭಾಗ್ಯಗಳನ್ನ ಕೊಟ್ಟು ನಿಮಗೆ ಒಂದು ಬದುಕು ಕಟ್ಟುವ ನಿಟ್ಟಿನಲ್ಲಿ ನಾವು ಅವಕಾಶಗಳು ಕಲ್ಪಿಸಿದ್ವೋ, ಅದೇ ನಿಟ್ಟಿನಲ್ಲಿ ಕಳೆದ ಚುನಾವಣೆಯಲ್ಲಿ ನಮ್ಮೆಲ್ಲ ನಾಯಕರು, ನಾನು ಪ್ರತಿಯೊಂದು ಊರಿಗೆ ಬಂದು ನಾನು ನಿಮ್ಗೊಂದು ಭರವಸೆ ನೀಡಿದ್ದೆ. ದಯವಿಟ್ಟು ನನಗೆ ನೀವು ಆಶೀರ್ವಾದ ಮಾಡಿ, ನೀವು ಆಶೀರ್ವಾದ ಮಾಡಿದ್ರೆ ನಮ್ಮ ಸರ್ಕಾರ ಬಂದರೆ ಖಂಡಿತವಾಗೂ ನಾವು 5 ಗ್ಯಾರಂಟಿಗಳನ್ನು ನಿಮ್ಮ ಮನೆ ಬಾಗಿಲಿಗೆ ನಾವು ತಲುಪಿಸ್ತೀವಿ ಅಂತ ನಾನು ಪ್ರಮಾಣ ಮಾಡಿ ಹೇಳಿದ್ದೆ. 8 ತಿಂಗಳಾದ್ಮೇಲೆ ಪ್ರತಿಯೊಬ್ಬರಿಗೂ ಕೂಡ ಇಡೀ ಕರ್ನಾಟಕದಲ್ಲಿ 4,60,00,000 ಜನರಿಗೆ ಇವತ್ತು 5 ಗ್ಯಾರಂಟಿಗಳು ಮನೆ ಬಾಗಿಲು ಮುಟ್ತಾ ಇದೆ. ಇಲ್ಲ ಅಮ್ಮ, ಕೈ ಎತ್ತಿ ಹೇಳ್ರಿ. ಬರ್ತಾ ಇದೆ. ನಮ್ಮ ಜಿಲ್ಲೆನಲ್ಲೇ ನೀವು ಅಂಕಿ ಅಂಶಗಳನ್ನ ಕೇಳಿದ್ರೆ ನಿಮ್ಗೆ ಆಶ್ಚರ್ಯ ಆಗುತ್ತೆ. ಒಂದು ಸರ್ಕಾರ ಇಷ್ಟೊಂದು ಮಾಡ್ಲಿಕ್ಕೆ ಆಗುತ್ತಾ ಅಂತ ನಿಮ್ಗೆ ಆಶ್ಚರ್ಯ ಆಗುತ್ತೆ. ಮುಂಚೆ ಏನಾಗ್ತಾ ಇತ್ತು, ನಿಮ್ಮ ಲೈಟ್ ಬಿಲ್, ನಿಮ್ಮ ಕರೆಂಟ್ ಬಿಲ್ 25 ಯೂನಿಟ್ ಮಾಡಿದ್ರೆ 50 ಯೂನಿಟ್ ಬರ್ತಾ ಇರ್ಲಿಲ್ಲಪ್ಪ, ಬರ್ತಾ ಇತ್ತು. ಈಗ ನೀವು ಎಷ್ಟೇ ಖರ್ಚು ಮಾಡಿದ್ರು ಕೂಡ ನಿಮಗೆ ಬರ್ತಾ ಇರೋದು ಎಷ್ಟು ಬಿಲ್ಲು? 0. ಶೂನ್ಯ ಬಿಲ್ ಬರ್ತಾ ಇದೆಯಾ? ಇಲ್ಲ, ಬರ್ತಾ ಇದೆ. ಗೃಹ ಜ್ಯೋತಿ ಯೋಜನೆ ಕಲಬುರಗಿನಲ್ಲಿ ಎಷ್ಟು ಕುಟುಂಬಗಳಿದ್ರೆ ಸಹಕಾರ ತಗೋತಿದ್ದಾರೆ ಗೊತ್ತಾ? 5,28,000 ಜನ. 5 ಲಕ್ಷ ಅಂದ್ರೆ ನಿಮ್ಮ ತರ 5 ಲಕ್ಷ ಕುಟುಂಬಕ್ಕೆ ಇವತ್ತು ಗೃಹ ಜ್ಯೋತಿ ನೆರವಾಗಿದೆ. ಅದೇ ರೀತಿ ಅನ್ನಭಾಗ್ಯ ಯೋಜನೆ ಹಿಂದಿನ ಸರ್ಕಾರದಲ್ಲಿ ಶ್ರಮಿಕರಿಗೆ, ಕಾರ್ಮಿಕರಿಗೆ ನಾವು ಖಾಲಿ ಹೊಟ್ಟೆನಲ್ಲಿ ಮಲಗಿಸಬಾರ್ದು ಬಡವರಿಗೆ ಅಂದ್ಬಿಟ್ಟು ನಾವು ಅನ್ನಭಾಗ್ಯ ಯೋಜನೆ ಪ್ರಾರಂಭ ಮಾಡಿದ್ವಿ. 10 kg ಕೊಡ್ತಾ ಇದ್ವಿ ಹಿಂದಿನ ಸರ್ಕಾರದಲ್ಲಿ. ನಮ್ಮ ಯಡಿಯೂರಪ್ಪ ಅವರು ಬಂದ ಮೇಲೆ ಮುಖ್ಯಮಂತ್ರಿ ಆದ್ಮೇಲೆ ಅದು 7 kg ಆಯ್ತು. ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆದ್ಮೇಲೆ 5 kg ಆಯ್ತು. ಆಗಿದೇನಾ? ಇಲ್ಲ, ಹೇಳ್ರಿ. ನಾವೇನು ಹೇಳಿದ್ವಿ, ನಾವು ಖಂಡಿತವಾಗೂ ವಾಪಸ್ ಬರ್ತೀವಿ, ನೀವು ಆಶೀರ್ವಾದ ಮಾಡಿ ವಾಪಸ್ ಬಂದ ಮೇಲೆ ಅದು 10 kg ನಾವು ಏರಿಸ್ತೀವಿ ಅಂತ ಹೇಳಿದ್ವಿ. ಅದು ಇವಾಗ ನಾವು ಮಾಡಿದೀವಿ. ಈಗ ಕೇಂದ್ರ ಸರ್ಕಾರ ಹತ್ರ ನಾವು ಅಕ್ಕಿ ಕೇಳಕ್ ಹೋಗಿದ್ವಿ. ನಮ್ಮ ಸರ್ಕಾರ ಬಂದ ಮೇಲೆ ಅಕ್ಕಿ ಕೇಳಕ್ ಹೋಗಿದ್ವಿ. ಪುಕ್ಸಟೆ ಕೊಡ್ಬೇಡ್ರಪ್ಪ, ನಾವು ರೊಕ್ಕ ಕೊಡ್ತೀವಿ ಅಂತ ಹೇಳಿದ್ರು. ಮೋದಿ ಸರ್ಕಾರ ನಮ್ಗೆ ಅಕ್ಕಿ ಕೊಟ್ಟಿಲ್ಲ. ಆದ್ರೆ ಕೊಟ್ಟ ಮಾತು ತಪ್ಪಬಾರದು, ನುಡಿದಂತೆ ನಡೆದಿದ್ದೇವೆ ಅಂತ ನಾವು ಮಾಡ್ಕೋಬೇಕು ಅಂದ್ಬಿಟ್ಟು ನಿಮ್ಮ ಅಕ್ಕಿ ಬೇಡ ನಮಗೆ, ನಮ್ಮ ಜನರಿಗೆ ನಾವು ಮಾತು ಕೊಟ್ಟಿದ್ದೇವೆ, ನಾವು ಪ್ರತಿ ಕುಟುಂಬಕ್ಕೆ ಪ್ರತಿಯೊಬ್ಬರಿಗೆ 178 ರೂಪಾಯಿ
ಅವರ ಬ್ಯಾಂಕ್ ಅಕೌಂಟಿಗೆ ಹಾಕ್ತೀವಿ ಅಂತ ಹೇಳಿದ್ವಿ. ಒಂದು ಮನೆಯಲ್ಲಿ 4 ಜನ ಇದ್ರೆ ಎಷ್ಟಾಯ್ತು? ಆಲ್ಮೋಸ್ಟ್ ಏನಿಲ್ಲ ಅಂದ್ರೆ 600-700 ರೂಪಾಯಿ ಆಗ್ತಾ ಬಂದಿದೆ. ಹೌದಾ? ಎಲ್ಲರಿಗೂ ಬರ್ತಾ ಇದೆಯಲ್ಲ. ಈ ಅನ್ನಭಾಗ್ಯ ಡೈರೆಕ್ಟ್ ಆಗಿ ಕೊಡೋದ್ರಿಂದ, ಈ ರೊಕ್ಕ ನಿಮ್ಮ ಅಕೌಂಟಿಗೆ ಹಾಕೋದ್ರಿಂದ ನೀವು ತೊಗರಿಯನ್ನ ತಗೊಳ್ಳಿ, ಬೇಳೆಯನ್ನ ತಗೊಳ್ಳಿ, ಸೊಪ್ಪನ್ನ ತಗೊಳ್ಳಿ, ತರಕಾರಿಯನ್ನ ತಗೊಳ್ಳಿ, ಖಂಡನ ತಿನ್ರಿ, ನಮಗೇನು ತಕರಾರಿಲ್ಲ. 19 ಲಕ್ಷ ಕುಟುಂಬಗಳು ಕಲಬುರಗಿನಲ್ಲಿ ಇವತ್ತು ಅನ್ನಭಾಗ್ಯ ತಗೋತಾ ಇದ್ದಾರೆ. ಇವತ್ತು 19 ಲಕ್ಷ. ಯಾರಿವರು? ಬಡವರು, ಯಾರು ದಿನ ಹೋಗಿ ಕೂಲಿ ಮಾಡ್ಕೊಂಡು ಬರ್ತಾರಲ್ಲ ಅವರು 19 ಲಕ್ಷ ಜನ ಇವತ್ತು. ಅದೇ ನಿಟ್ಟಿನಲ್ಲಿ ಶಕ್ತಿ ಯೋಜನೆ ಎಲ್ಲರಿಗೂ, ಎಲ್ಲ ಬಸ್ನಲ್ಲಿ ಓಡಾಡ್ಲಿದ್ದಾರೆ. ಓಡಾಡ್ಲತ್ತೀರಾ? ಯಾರಾದ್ರೂ ಒಬ್ರು ಕಂಡಕ್ಟರ್ ನಿಮ್ಗೆ ರೊಕ್ಕ ಕೇಳೋಣ? ಯಾರು ಕೇಳಿಲ್ಲ. ಅದಕ್ಕೆ ಇಡೀ ನಮ್ಮ ಇಡೀ ರಾಜ್ಯದಲ್ಲಿ ಗಂಡು ಮಕ್ಕಳೆಲ್ಲ ಶಾಪ ಹಾಕ್ಲತ್ತಾರ ನನಗೆ. ಎಲ್ಲ ಬರೀ ಜಗಳ ಆಡ್ಲತ್ತಾರ, ಜಗಳ ಹಚ್ಚಾರ ಮನೇಲಿ. ನೋಡ್ರಿ, ಮುಂಚೆ ಏನಿರ್ತಾ ಇತ್ತು, ನಾನು ಹೇಳ್ದಂಗೆ ಕುಬ್ಸಾ ಕಾರ್ಯಕ್ರಮಕ್ಕೂ ಇವರಿಗೆ ಕಳಿಸ್ತಾ ಇದ್ರ ಇಲ್ಲ ಹೇಳ್ರಿ. ಇಲ್ಲಿಂದ ನೀವು ಕಲಬುರಗಿ ಹೋಗ್ಬೇಕಂದ್ರೆ ಎಷ್ಟಪ್ಪ ರೇಟು ಜುಮ್ಮಣ್ಣ? 70. ಹೋಗೋದು 70, ಬರೋದು 70. ನೀವೊಬ್ರೇ ಅಂತೂ ಹೋಗಲ್ಲ. ಮನೆ ಮಗಳಿಗೆ ಕರ್ಕೊಂಡು ಹೋಗ್ಬೇಕು, ಸೊಸೆ ಕರ್ಕೊಂಡು ಹೋಗ್ಬೇಕು, ನಾದ್ನಿ ಕರ್ಕೊಂಡು ಹೋಗ್ಬೇಕು, ಅಕ್ಕ ಕರ್ಕೊಂಡು ಹೋಗ್ಬೇಕು, ತಂಗಿ ಕರ್ಕೊಂಡು, ಮನೆ 4 ಮಂದಿ ಹೋಗ್ಬೇಕಲ್ಲ ಮಿನಿಮಮ್. ಹೌದಾ ಇಲ್ಲ? ಅದಕ್ಕೆ ಎಷ್ಟು? ಹೋಗೋದು 150, ಹೋಗೋದು ಬರೋದು 150 ಅಂದ್ರೆ 4 ಜನಕ್ಕೆ ಎಷ್ಟಾಯ್ತು? 600 ರೂಪಾಯಿ ಆಯ್ತು. ಮತ್ತಲ್ಲಿ 4 ಜನ ಒಂದು ಹೊತ್ತು ಅಟ್ಲೀಸ್ಟ್ ಏನಿಲ್ಲ ಚಾಪಾಣಿ ಏನೋ ಮಾಡ್ಬೇಕಲ್ಲ ಬಸ್ ಸ್ಟ್ಯಾಂಡ್ ಅಲ್ಲಿ. ಮತ್ತೆ ಅಲ್ಲಿಂದ ಹೋಗಿ ಎಲ್ಲಿಗೆ ಹೋಗ್ಬೇಕು? ಕಲ್ಯಾಣ ಮಂಟಪಕ್ಕೆ, ಇದಕ್ಕೆ ಹೋದ್ರೆ ಅದಕ್ಕೊಂದು 100-200 ರೂಪಾಯಿ ಬೇಕಲ್ಲ. ಒಟ್ಟಾರೆ 1500 ರೂಪಾಯಿ ಆಗ್ತಾ ಇತ್ತು ಯಾವ್ದೋ ಒಂದು ಕುಬ್ಸಾ ಕಾರ್ಯಕ್ರಮ ಮದಿಗೆ ಹೋಗ್ಬೇಕಾದ್ರೆ. ಹೌದಾ ಇಲ್ಲ? ಅದಕ್ಕೆ ನೀವೇನ್ ಮಾಡ್ತಾ ಇದ್ರಿ? ಯಾಕಪ್ಪ ಮನೆಗೆ ಹೊಸು ಮಂದಿ ಹೋಗೋದು, ಗಂಡು ಮಕ್ಕಳಿಗೆ ಕಳಿಸ್ತಾ ಇದ್ರಿ. ಹೌದಾ ಇಲ್ಲ? ಕುಬ್ಸಾ ಕಾರ್ಯಕ್ರಮಕ್ಕೂ ಅವ್ರೆ, ತೊಟ್ಟಲ್ ಕಾರ್ಯಕ್ರಮಕ್ಕೂ ಅವ್ರೆ. ಈಗ ನೀವೇ ಹೋಗ್ತಾ ಇದ್ದೀರಾ, ಯಾರು ಗಂಡು ಮಕ್ಳು ಹೋಗ್ತಾ ಇಲ್ಲ. ಎಲ್ಲರೂ ನೀವು, ನಿಮ್ಮ ಮನೆಯಲ್ಲಿರುವ ಸೊಸೆ, ಮಗಳು ಎಲ್ಲರೂ ಹೋಗ್ತಾ ಇದ್ರಾ ಇಲ್ಲ ಹೇಳ್ರಿ? ದವಾಖಾನೆಗೂ ಹೋಗ್ಬೇಕಂದ್ರೂ ಮುಂಚೆ ಏನಿರ್ತಾ ಇತ್ತು? ಯಾಕಪ್ಪ ಚಿತ್ತಾಪುರ ತನಕ ಹೋಗ್ಬೇಕು, ಯಾಕಪ್ಪ ಬೇರೆ ಕಡೆ ಹೋಗ್ಬೇಕು? ನಿಮ್ಮ ಮಗಂಗೆ ಹೇಳ್ತಾ ಇದ್ರಿ, ನೋಡಪ್ಪ ಯಾಕೋ ಕಣ್ಣು ಮಂಜೆ ಆಗ್ಲತ್ತವ, ತಲೆ ನೋವ್ಲತ್ತದ, 2 ಬಾರ್ ಉಲ್ಟಿ ಆಗದ, ಅದೇನು ಗುಳಿಗೆ ಕೊಡ್ತಾರೆ ತಗೊಂಡ್ಬಾ ಅಂತ. ಹೌದಾ ಇಲ್ಲ? ನಿಮ್ಮ ಮಗ ಹೋಗಿ ನಿಮ್ಗೆ 4 ತೊಂದರೆಗಳಿದ್ರೆ 2 ಹೇಳವ. 2 ಹೇಳಿದ್ರೆ ಆ ಡಾಕ್ಟ್ರು ಒಂದೇ ಅರ್ಥ ಮಾಡ್ಕೊಡೋ, ಗುಳಿಗೆ ಯಾವ್ದು ಕೊಡೋದು, ನೀವು ಯಾವ್ದು ತಗೊಳೋದ್ರೆ ಗೊತ್ತಿಲ್ಲ. ಈಗ ನೀವೇ ಹೋಗ್ತೀವಿ, ನೀವೇ ಬಸ್ ಹತ್ತಿ, ನೀವೇ ಮಾರುಕಟ್ಟೆಗೆ ಹೋಗ್ತಾ ಇದ್ದೀರಿ, ನೀವೇ ದವಾಖಾನೆಗೆ ಹೋಗ್ಲತ್ತೀರಿ, ನೀವೇ ನೆಂಟ್ರು ಬೀಗರ ಮನೆಗೆ ಹೋಗ್ಲತ್ತೀರಿ, ನೀವೇ ಇವತ್ತು ದೇವಸ್ಥಾನಕ್ಕೆ ಹೋಗ್ಲತ್ತೀರಿ. ಹೌದಾ ಇಲ್ಲ ಹೇಳ್ರ? ವಿದ್ಯಾರ್ಥಿಗಳು ಶಾಲೆಗೆ ಹೋಗ್ಲತ್ತಾರ, ವಿದ್ಯಾರ್ಥಿನಿಗಳು ಕಾಲೇಜಿಗೆ ಹೋಗ್ಲತ್ತಾರ, ಹಾಸ್ಟೆಲಿಗೆ ಹೋಗ್ಲತ್ತಾರ, ಉದ್ಯೋಗ ಮಾಡೋರು ಆಫೀಸಿಗೆ ಹೋಗ್ಲತ್ತಾರ ಹೆಣ್ಮಕ್ಳು. ಇವತ್ತೆಲ್ಲ ಇದು ಯಾರಿಂದ ಸಾಧ್ಯ ಆಯ್ತು? ನಿಮ್ಮ ಮತದ ಆಶೀರ್ವಾದದಿಂದ ಕಾಂಗ್ರೆಸ್ ಪಕ್ಷಕ್ಕೆ ಇದು ಮಾಡ್ಲಿಕ್ಕೆ ಸಾಧ್ಯ ಆಯ್ತು.